ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಿವಿಲ್ ರಿಪೋರ್ಟ್ನ CSCID ಮುಖಾಂತರ ಹೇಗೆ ಜನರೇಟ್ ಮಾಡೋದು ಅಂತ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೇನೆ. ನೀವೇನಾದರೂ ಹೊಸಬರಾಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಸ್ಟಿಗೆ ಸಿವಿಲ್ ರಿಪೋರ್ಟ್ನ ಅಂದ್ರೆ ಏನು? ಸಿವಿಲ್ ರಿಪೋರ್ಟ್ನ ನೀವು ಯಾವಾಗ ಕೇಳ್ತಾರ ಅಂತಂದ್ರೆ, ನೀವು ಯಾವ್ದಾದ್ರು ಹೋಮ್ ಲೋನ್ ಅಪ್ಲೈ ಮಾಡಿದ್ರೆ ಅಥವಾ ಬಿಸ್ನೆಸ್ ಲೋನ್ ಅಪ್ಲೈ ಮಾಡಿದ್ರೆ ಸಿವಿಲ್ ರಿಪೋರ್ಟ್ನ ಕೇಳ್ತಾ ಹೋಗ್ತಾರೆ. ಸಿವಿಲ್ ರಿಪೋರ್ಟ್ ಅಲ್ಲಿ ಏನಿರ್ತಾ ಹೋಗುತ್ತೆ ಅಂತಂದ್ರೆ, ಸಿವಿಲ್ ರಿಪೋರ್ಟ್ ಅಲ್ಲಿ ನಿಮ್ಮ ಕ್ರೆಡಿಟ್ ಸ್ಕೋರು ಮತ್ತೆ ಯಾವ್ದಾದ್ರು ಹಿಂದೆ ಲೋನ್ ಪಡೆದಿದ್ರೆ ಲೋನ್ ನ ರೀಪೇಮೆಂಟ್ ನ ಕರೆಕ್ಟ್ ಆಗಿ ಟೈಮ್ ಪೇಮೆಂಟ್ ಮಾಡಿದ್ರೋ ಇಲ್ಲೋ, ಇವೆಲ್ಲ ಡೀಟೇಲ್ ಆಗಿ ಸಿಬಿಲ್ ರಿಪೋರ್ಟ್ ಅಲ್ಲಿ ಏನಂತಂದ್ರೆ ಕ್ರೆಡಿಟ್ ಸ್ಕೋರ್ ಜೊತೆಗೆ ನಿಮ್ಮ ಯಾವ್ದಾದ್ರು ಹಿಂದಿನ ಲೋನು ಮತ್ತೆ ಲೋನ್ ನ ರೀಪೇಮೆಂಟ್ ಎಲ್ಲ ಕರೆಕ್ಟ್ ಆಗಿದೆನೋ ಇಲ್ಲ ಏನಂತಂದು ಗೊತ್ತಾಗ್ತಾ ಹೋಗುತ್ತೆ. ನೀವು ಕ್ರೆಡಿಟ್ ಸ್ಕೋರ್ ನ ಫ್ರೀ ಆಗಿ ಕೆಲವೊಂದು ಆಪ್ ಅಲ್ಲಿ ಜನರೇಟ್ ಮಾಡಿ ನೋಡಬಹುದು. ಆದ್ರೆ ಆ ಕ್ರೆಡಿಟ್ ಸ್ಕೋರು ನಿಮ್ಗೆ ಯಾವುದೇ ತರದ ಬ್ಯಾಂಕ್ ಲೋನ್ ಅಲ್ಲಿ ನಿಮ್ಗೆ ಅದನ್ನು ಉಪಯೋಗ ಆಗೋದಿಲ್ಲ. ಜಸ್ಟ್ ನೀವು ಏನು ಕ್ರೆಡಿಟ್ ಸ್ಕೋರ್ ಇಷ್ಟಿದೆ ಅಂತ ಗೊತ್ತಾಗ್ತಾ ಹೋಗುತ್ತೆ, ಅಷ್ಟು ಬಿಟ್ರೆ ಏನು ಇಲ್ಲ. ಫೋನ್ ಪೇ ಆಪ್ ಅಲ್ಲೂ ನೀವು ಕ್ರೆಡಿಟ್ ಸ್ಕೋರ್ ನ ಚೆಕ್ ಮಾಡ್ಕೋಬಹುದು. ಸಿಬಿಲ್ ರಿಪೋರ್ಟ್ ಅಲ್ಲಿ ಒಟ್ಟಾರೆ ಏನಂತಂದ್ರೆ ನಿಮ್ಮ ಕ್ರೆಡಿಟ್ ಸ್ಕೋರು ಮತ್ತೆ ನಿಮ್ಮ ಲೋನ್ ಯಾವ್ದಾದ್ರು ತಗೊಂಡಿದ್ರ ಇಲ್ಲ ಅಂತಂದು ಡೀಟೇಲ್ ಆಗಿ ಎಲ್ಲ ಗೊತ್ತಾಗ್ತಾ ಹೋಗುತ್ತೆ. ಲೋನ್ ನ ಹಿಂದೆ ಯಾವ್ದು ತಗೊಂಡಿದ್ರ, ಲೋನ್ ನ ಪೇಮೆಂಟ್ ಅಥವಾ ರೀಪೇಮೆಂಟ್ ನ ಕರೆಕ್ಟ್ ಆಗಿ ಟೈಮ್ ಮಾಡಿದಿರೋ ಇಲ್ಲ ಅಂತ ಏನು ಗೊತ್ತಾಗುತ್ತೆ. ನೀವು ಅಕಸ್ಮಾತ್ ನೀವೇನಾದ್ರು ಲೋನ್ ನ ಪೇಮೆಂಟ್ ರೀಪೇಮೆಂಟ್ ನ ಕರೆಕ್ಟ್ ಆಗಿ ಮಾಡಿದ್ರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಂಗಂತಂದ್ರೆ ಏನು, ನಿಮ್ಮ ಲೋನ್ ಸಿಗುವ ಎಲಿಜಿಬಿಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಆದ್ರೆ ನೀವು ಏನಾದ್ರು ಲೋನ್ ನ ಪೇಮೆಂಟ್ ನ ಏನಾದ್ರು ಕರೆಕ್ಟ್ ಆಗಿ ಟೈಮಲ್ಲಿ ಮಾಡಿಲ್ಲ ಅಥವಾ ಹಂಗೆ ಇಟ್ಕೊಂಡಿದ್ದೀರಾ ಅಂತಂದ್ರೆ ಅಲ್ಲಿ ನಿಮ್ಮ ಸಿಬಿಲ್ ಸ್ಕೋರ್ ಸಿಬಿಲ್ ಸ್ಕೋರ್ ಏನ್ ಕಮ್ಮಿ ಆಗ್ತಾ ಹೋಗುತ್ತೆ, ಲೋನ್ ನ ಎಲಿಜಿಬಿಲಿಟಿ ಕಮ್ಮಿ ಆಗ್ತಾ ಹೋಗುತ್ತೆ ಅಷ್ಟೇ. ಸಿಬಿಲ್ ರಿಪೋರ್ಟ್ ಅಲ್ಲಿ ಏನಿಲ್ಲ, ನಿಮ್ಮ ಕ್ರೆಡಿಟ್ ಸ್ಕೋರ್ ಜೊತೆಗೆ ಡೀಟೇಲ್ ಆಗಿ ನೀವು ಹಿಂದಿನ ಯಾವ್ದಾದ್ರು ಲೋನ್ ತಗೊಂಡಿದ್ರೆ ಏನಂತಂದು ಎಲ್ಲ ಗೊತ್ತಾಗ್ತಾ ಹೋಗುತ್ತೆ. ಇವತ್ತಿನ ವಿಡಿಯೋದಲ್ಲಿ CSCID ಮುಖಾಂತರ ನಾವು ಸಿಬಿಲ್ ರಿಪೋರ್ಟ್ ನ ಹೇಗೆ ಜನರೇಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸಿಬಿಲ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಡಿಜಿಟಲ್ ಸೇವಾ ಕನೆಕ್ಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ತೋರಿಸ್ತಾ ಹೋಗುತ್ತೆ ಈ ತರ ಇಂಟರ್ಫೇಸ್. ಇಲ್ಲಿ ನೋಡ್ರಿ ಇಂಡಿವಿಜುವಲ್ ರಿಪೋರ್ಟ್ ಅಂತ, ಇಂಡಿವಿಜುವಲ್ ಕ್ರೆಡಿಟ್ ಸ್ಕೋರ್ ಚೆಕ್ ಅಂತ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಏನಿಲ್ಲ, ನಿಮ್ಮ ಮೊಬೈಲ್ ನಂಬರ್ನ ಟೈಪ್ ಮಾಡ್ಬೇಕಾಗತ್ತೆ. ಇಲ್ಲಿ ಮೊಬೈಲ್ ನಂಬರ್ನ ಟೈಪ್ ಮಾಡಿ ಸೆಂಡ್ ಅಂತ ಕೊಟ್ರೆ ಇಲ್ಲಿ ನಿಮ್ಮ ಮೊಬೈಲಿಗೆ ಒಂದು ಲಿಂಕ್ ಬರ್ತಾ ಹೋಗುತ್ತೆ. ಆ ಲಿಂಕ್ ನ ನೀವು ಈ ತರ ಲಿಂಕ್ ಬರ್ತಾ ಹೋಗುತ್ತೆ. ಇಲ್ಲಿ ಗ್ರಾಂಟ್ ಆಫ್ ಕನ್ಸೆಂಟ್ ಇಲ್ಲಿ ಈ ತರ ಬರ್ತಾ ಹೋಗುತ್ತೆ. ಇಲ್ಲೆಲ್ಲ ಸ್ಕ್ರಾಲ್ ಮಾಡ್ಕೊಂತ ಹೋಗ್ಬೇಕಾಗತ್ತೆ. ಇಲ್ಲಿ ಸ್ಕ್ರಾಲ್ ಮಾಡ್ಕೊಂಡಾಗ ನೀವು ಇಲ್ಲಿ ಐ ಅಗ್ರಿ ಅಂತ ಕೊಡ್ಬೇಕಾಗತ್ತೆ. ಇಲ್ಲಿ ಐ ಅಗ್ರಿ ಕೊಟ್ಟಾಗ ನೀವು ಅಲ್ಲಿ ನಿಮ್ಮ ಮೊಬೈಲಿಗೆ ಬಂದಿರತಕ್ಕಂತ OTP ನ ಎಂಟ್ರಿ ಮಾಡ್ಬೇಕಾಗತ್ತೆ. ನಾನು ಇಲ್ಲಿ ಐ ಅಗ್ರಿ ಅಂತ ಕೊಟ್ಟಿದ್ದೀನಿ. ಈಗ ನನ್ನ ಮೊಬೈಲಿಗೆ ಬಂದಿರತಕ್ಕಂತ OTP ನ ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೇನೆ. ಇಲ್ಲಿ ನಿಮ್ಮ ಫಸ್ಟ್ ನೇಮ್ ನ ಎಂಟ್ರಿ ಮಾಡಬೇಕು, ಇಲ್ಲಿ ನಿಮ್ಮ ಲಾಸ್ಟ್ ನೇಮ್ ನ ಎಂಟ್ರಿ ಮಾಡಬೇಕು. ಇಲ್ಲಿ ಡೇಟ್ ಆಫ್ ಬರ್ತ್ ನ ಆಧಾರ್ ಕಾರ್ಡ್ ಅಥವಾ ಪಾನ್ ಕಾರ್ಡ್ ಪ್ರಕಾರ ಹೆಂಗಿದೆನೋ ಅದನ್ನ ಎಂಟ್ರಿ ಮಾಡಬೇಕು. ಇಲ್ಲಿ ಮೇಲ್ ಅಥವಾ ಫಿಮೇಲ್ ನ ಎಂಟ್ರಿ ಮಾಡಬೇಕು. ಮೇಲ್ ಇದ್ರೆ ಮೇಲು, ಮತ್ತೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ನ ಎಂಟ್ರಿ ಮಾಡಬೇಕು. ಇಲ್ಲಿ ನಿಮ್ಮ ಪಾನ್ ನಂಬರ್ ನ ಎಂಟ್ರಿ ಮಾಡಬೇಕಾಗತ್ತೆ. ಈ ಎಲ್ಲಾ ಎಂಟ್ರಿ ಆದಾಗ ಇಲ್ಲಿ ನಿಮ್ಮ ಚೆಕ್ ಬಾಕ್ಸ್ ಮೇಲೆ ಇಲ್ಲಿ ಐ ಅಗ್ರಿ ಅಂತ ಕೊಟ್ಟು ಸಬ್ಮಿಟ್ ಕೊಡಬೇಕಾಗತ್ತೆ. ಇಲ್ಲಿ ನೆವರ್ ಕೊಡಬೇಕು. ಇಲ್ಲಿ ನೋಡ್ರಿ ನಿಮ್ಮ ಎಲ್ಲಾ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿ ತುಂಬಿದೆ ಅಂತ ನೋಡಿ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಹಾಕಿ ಇಲ್ಲಿ ಸಬ್ಮಿಟ್ ಕೊಡಬೇಕಾಗತ್ತೆ. ಇಲ್ಲಿ ಎಲ್ಲ ಕರೆಕ್ಟ್ ಆಗಿ ಇದೆನೋ ಇಲ್ಲೋ ಅಂತ ನೋಡಿ ನೀವು ಇಲ್ಲಿ ನೋಡ್ರಿ ನಿಮ್ಮ ಹೆಸರು, ಮೊಬೈಲ್ ನಂಬರು ಎಲ್ಲ ಕರೆಕ್ಟ್ ಆಗಿದೆನೋ ಇಲ್ಲ ನೋಡಿ ಚೆಕ್ ಸಿವಿಲ್ ರಿಪೋರ್ಟ್ ಅಂತ ಕೊಡ್ಬೇಕಾಗತ್ತೆ. ಇಲ್ಲಿ ನೋಡ್ರಿ ಈ ಪೇ ನೌ ಅಂತ ಬರುತ್ತೆ. ಈ ಪೇ ನೌ ಅಂತ ಕೊಟ್ಟಾಗ ನಿಮಗೆ ಇಲ್ಲಿ ನೀವು CSCID ಮುಖಾಂತರ ನೀವು ಪೇಮೆಂಟ್ ಮಾಡಬೇಕಾಗತ್ತೆ. ಇಲ್ಲಿ ಪೇಮೆಂಟ್ ಮಾಡಿದಾಗ ನಿಮ್ಮ ಮೊಬೈಲಿಗೆ ಒಂದು ಲಿಂಕ್ ಬರ್ತಾ ಹೋಗುತ್ತೆ. ಆ ಲಿಂಕ್ ನ ನೀವು ಕ್ಲಿಕ್ ಮಾಡಿದಾಗ ಅಥವಾ ನಿಮ್ಮ ಆ ಲಿಂಕ್ ನ ಬಂದಿರತಕ್ಕಂತ ಈಗ ಸಾದಾ ಮೊಬೈಲಿಗೆ ಬಂದಿದ್ರೆ ಆ ಲಿಂಕ್ ನ ತಗೊಂಡು ನಿಮ್ಮ ವಾಟ್ಸ್ಆಪ್ ಅಲ್ಲಿ ಹಾಕೊಂಡು ಆ ಲಿಂಕ್ ನ ಕ್ಲಿಕ್ ಮಾಡಿದಾಗ ಅಲ್ಲಿ ಸಿಬಿಲ್ ರಿಪೋರ್ಟ್ ಜನರೇಟ್ ಸಿಬಿಲ್ ರಿಪೋರ್ಟ್ 80-90 ಪೇಜಸ್ ಜನರೇಟ್ ಆಗ್ತಾ ಹೋಗುತ್ತೆ. ನಿಮ್ಮ ಮೊಬೈಲಿಗೆ ಬಂದಿರತಕ್ಕಂತ PDF ನ ಡೌನ್ಲೋಡ್ ಮಾಡಿದಾಗ ಈ ತರ ಕ್ರೆಡಿಟ್ ಸಿಬಿಲ್ ಸ್ಕೋರ್ ತೋರಿಸ್ತಾ ಹೋಗುತ್ತೆ. ಇಲ್ಲಿ ಸ್ಕ್ರಾಲ್ ಮಾಡಿದಾಗ ಸರಿ ಸುಮಾರು ನೋಡ್ರಿ ಇಲ್ಲಿ 88 ಪೇಜ್ ಇದಾವೆ. ನಾನು ಅದನ್ನ ಶೋ ಮಾಡಕ್ ಹೋಗೋದಿಲ್ಲ. ಈ ತರ ನೀವು ಸಿಬಿಲ್ ಸ್ಕೋರ್ ಅಥವಾ ಸಿಬಿಲ್
ಸಿಬಿಲ್ ಸ್ಕೋರ್ ಅಥವಾ ಕ್ರೆಡಿಟ್ ಸ್ಕೋರ್ ಮತ್ತೆ ರಿಪೋರ್ಟ್ ನ ಡೌನ್ಲೋಡ್ ಮಾಡುವುದು. ಈ ವಿಡಿಯೋ ನೀವು ಇಷ್ಟವಾದಲ್ಲಿ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.